ಕಾಯ್ತಾರ ನೋಡೋಕೆ ಮೇನ್ ರೆಕಾರ್ಡ್ ಅಕ್ಕಿನೇ ಈಗ ಅದನ್ನೇ ತೋರಿಸ್ಕೊಡ್ತಿರೋದು. ಈ ಸರಿ 12 ಗಂಟೆ ಫಸ್ಟ್ ಸೀಲ್ಗೆ ಸರ್ ಬಿಟ್ಟಿದ್ದು. 12 ಗಂಟೆ 58 ನಿಮಿಷ ಆಡ್ತಕ್ಕಿ ಇದು. ಎರಡನೇ ರೌಂಡ್ಗೆ ಬಂದು 12 ಗಂಟೆ 58 ನಿಮಿಷ ಆಡ್ತು ಸರ್. 10 ದಿನಕ್ಕೆ ಮತ್ತೆ 13 ಅವರ್ 17 ನಿಮಿಷ ಆಡ್ತು ಸರ್ ಇದು. ಫೀಮೇಲ್ ಅಲ್ಲ? ಫೀಮೇಲ್. ಪೈಪ್ಲೆ ಬಾಬಣ್ಣ ಅವ್ರ ಮನೆದ ಅವ್ರ ಅಕ್ಕಿ ಸರ್ ಇದು. ಪರೇಗಂಡ್ ಅಂತ ಅವ್ರ ಹತ್ರ ಒಂದು ದೊಡ್ಡ ಗಂಡು ಇದೆ. ನನ್ನ ಹತ್ರ ಆಲ್ಮೋಸ್ಟ್ ಅವ್ರದೇ ಜಾಸ್ತಿ ಇದೆ ಸರ್. ಒಳಗಡೆ ಇದೆ ಗಂಡುಗಳೆಲ್ಲ. ತುಂಬಾ ಅಕ್ಕಿಗಳು ನನಗೆ ಬಾಬಣ್ಣವ್ರು ಕೊಟ್ಟಿದ್ರು ಅವಾಗೆಲ್ಲ. ಇದು ಪರೇ ಲೈನ್ ಅಂತ ಅವ್ರದೊಂದು ಇದೆ ಸರ್, ದೊಡ್ಡ ಗಂಡು. ಪರೇ ಲೈನ್? ಹೌದೌದು, ಅವನ ಮಗ ಇದು. ಹೆಣ್ಪಟ್ಟ ರೆಕಾರ್ಡ್ ಏನಿದೆಯೋ ರೆಕಾರ್ಡ್ ಏನಿದೆ ಸರ್ ಅದಕ್ಕೆ ಅಣ್ಣ. ಅದ್ರದ್ದು ಸರ್ ಇವತ್ತು ಅಷ್ಟೇ ಸರ್, ಮಾಯೆ ಕಡಿಮೆ ಆಗೋದು ಆ ಥರ ಏನಿಲ್ಲ ಸರ್. ಬೇರೆಯವ್ರು ನೀರಿಟ್ರೆ ನೀರು ಕುಡಿಯಲ್ಲ ಸರ್ ಇದು. ಅದ್ರ ಒಂದು ಬುದ್ಧಿ ನಾನೇ ಬರಬೇಕು ಆ ಥರ. ಫುಲ್ ಹಚ್ಕೊಂಡಿದೆ ನಿಮ್ಮನ್ನು? ಹೌದು ಸರ್, ಹೌದು. ಯಾಕೆ ತರ್ಸ್ಕೊಳ್ಳಿ. ಕಾಯ್ತಾರ ನೋಡೋಕೆ ಮೇನ್ ರೆಕಾರ್ಡ್ ಅಕ್ಕಿನೇ ಈಗ ಅದನ್ನೇ ತೋರಿಸ್ಕೊಡ್ತಿರೋದು. ಈ ಅಕ್ಕಿನ ಬಗ್ಗೆ ಅಣ್ಣನೇ ಹೇಳ್ತಾರೆ, ಅದ್ರ ಬಗ್ಗೆ ಕೇಳಿ. ಹೇಳಿ ಅಣ್ಣ. ಸರ್ ಇದು ಬಂದು ಈ ಸರಿ 12 ಗಂಟೆ ಫಸ್ಟ್ ಸೀಲ್ಗೆ ಸರ್ ಬಿಟ್ಟಿದ್ದು. 12 ಗಂಟೆ 58 ನಿಮಿಷ ಆಡ್ತಕ್ಕಿ ಇದು. ಎರಡನೇ ರೌಂಡ್ಗೆ ಎಷ್ಟು 10 ದಿನನ 10 ದಿನ ಗ್ಯಾಪ್ಗೆನೆ ತಿರ್ಗಾ ಮತ್ತೆ ಅಕ್ಕಿ ಆಡ್ತು ಸರ್ ಇದು. ಫಸ್ಟ್ ಬಂದು 12 ಗಂಟೆ 58 ನಿಮಿಷ ಆಡ್ತು ಸರ್ ಇದು. 10 ದಿನಕ್ಕೆ ಮತ್ತೆ 13 ಅವರ್ 17 ನಿಮಿಷ ಆಡ್ತು ಸರ್ ಇದು. ಫೀಮೇಲ್ ಅಲ್ಲ? ಫೀಮೇಲ್, ಹೆಣ್ಣು ಸರ್ ಇದು. ಇವಾಗ ತೋರ್ಸದ್ನಲ್ಲ ಸರ್ ಚೀನಿ ಗಂಡು. ಅವಾಗಲೇ ಒಂದು ಚೀನಿ ಗಂಡು ಇದೇ ತರದ್ ನೀವು ನೋಡಿರ್ಬೋದು. ಈಗ ಒಂದು 2-3-4 ಅಕ್ಕಿ ಹಿಂದೆ ಬ್ಯಾಕ್ ಸೈಡ್ ಅದು ಇದ್ರ ಅಣ್ಣ, ಇದು ಅದ್ರ ತಂಗಿ ಸರ್ ಇದು. ಸರ್ ತುಂಬಾ ಹೇಳಿದ್ ಮಾತು ಕೇಳುತ್ತೆ ಸರ್. ಹೇಳ್ಬಿಟ್ಟು ನಮ್ಗಿಂತ ಟೈಮ್ ಆಡಂದ್ರೆ ಆಡ್ತದೆ ಸರ್ ಇದು. ಅಂತ ಒಳ್ಳೆ ಅಕ್ಕಿ ಇದು. ಇದ್ರ ಉಡಾನ್ ಎಲ್ಲ ಹೆಂಗಣ್ಣ ಸರ್? ತುಂಬಾ ಟಾಪ್ ಉಡಾನ್ ಸರ್. ನೀವೆಲ್ಲ ನೋಡಿದಿರಲ್ಲ ಸರ್ ಬಂದು, ನೀವುಗಳು ಹೇಳ್ಬೇಕು ಸರ್ ಉಡಾನ್ ಹಿಂಗಿತ್ತು ಅಂತ. ಸರ್ ಕೆಳಗೈ ಆಟ ಸರ್. ತಂದೆ ತಾಯಿ ಬಣ್ಣ ತೋರಿಸ್ತೀನಿ ಸರ್, ತಂದೆ ತಾಯಿ ತೋರಿಸ್ತೀನಿ. ತಾಯಿ ಬಂದು ಚೀನಿ, ತಂದೆ ಬಂದು ತಿರಾವಾಲ್. ಇದ್ರ ಉಡಾನ್ ಹೇಗಣ್ಣ ನೀವು ನೋಡ್ರಿ ಹಂಗೆ? ನೀವು ಇಷ್ಟ ದಿನದಿಂದ ಬಿಡದೆ ಮಳೆ ಇರ್ಲಿ ಸರ್, ಬಿಸಿಲಿರ್ಲಿ ಸರ್, ಇದ್ರದ್ದು ಆಟ ಬಾರಲ್ಲಿನ ಸೀಲ್ ಕೂಡ ಹೋಗಿಲ್ಲ. ಒಂದೇ ಆಟ ಸರ್ ನೋಡಿ. ಒಟ್ಟು ಅಂದಾಜನ ಎಷ್ಟು ಸೀಲ್ಗೆ ಆಡಿರ್ಬೋದು ಅಕ್ಕಿ ಇದು ನೀವು ನೋಡಿ? ಸರ್ ಇದು ಆಯ್ತು ಸರ್ 4 ಸೀಲ್ಗೆ ಅಕ್ಕಿ ಆಡಾಯ್ತು ಸರ್. 4 ಸೀಲ್ಗೆ ಆಡಾಯ್ತು ಸರ್. ಫಸ್ಟ್ ದೊಡ್ಡ ಗರಡಿಗೂ ಮತ್ತೆ ಯಾವ್ದು ರೋಲಿಂಗಿಗೆ ಸರ್ 12:58 ಆಡ್ತು. ಕಲ್ಲರ್ಗೆ ಮತ್ತೆ 13-17 ಆಡ್ತು. ಮತ್ತೆ ನಮ್ ದೊಡ್ಡ ಗರಡಿಗೂ ಆಡ್ತು. ಸಿಂಗಲ್ ಬೆಂಗಳೂರಿಗೂ ಒಂದು ಆಡ್ತು ಸರ್ ಇದು. ಓಕೆ, ಹಂಗೆ ಬಿಡಿ. ಅಣ್ಣ, ಅಕ್ಕಿ ಆಡಿದ್ರೆ ಒಂದು ಪ್ರೈಸ್ ಅಮೌಂಟ್ ಘೋಷಣೆ ಮಾಡಿದ್ರ, ಅದ್ರ ಬಗ್ಗೆನೂ ಹೇಳಿ ಸರ್. ಏನಿಲ್ಲ, ನಮಗೆ ಸ್ವಲ್ಪ ಚೀನಿ ಬಣ್ಣ ಇಷ್ಟ. ಎಲ್ಲರೂ ಚೀನಿ ಬಣ್ಣ ಎಲ್ಲರ ಮನೇಲಿ ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳಿದ್ದೆ. ಬಟ್ ಅವಾಗ ಹೇಳಿದ್ದೆ ಮೈಸೂರಿಗೆ ಮಾತ್ರ ಅಂತ. ಸರ್ ಚೀನಿ ಬಣ್ಣ ಯಾರು 6 ಗಂಟೆಗೆ ಬಿಟ್ಟು 13 ಅವರ್ 17 ನಿಮಿಷ ಕೂರಿಸ್ತಾರೆ ಸರ್, ಅವ್ರಿಗೆ ನನ್ನ ಕಡೆಯಿಂದ 1 ಲಕ್ಷ ಬಹುಮಾನ ಕೊಡ್ತೀನಿ ಸರ್. ಅದು ಯಾವ ಊರಾದ್ರೂ ಪರವಾಗಿಲ್ಲ. ಆಲ್ ಓವರ್ ಕರ್ನಾಟಕ ಯಾರಿಗಾದ್ರೂ ಕೊಡ್ತೀನಿ ಸರ್. ಚೀನಿ ಬಣ್ಣ ಸರ್. ಯಾಕೆ ಅಂದ್ರೆ ನಾನ್ ಬಿಟ್ರೆ ಚೀನಿ ತುಂಬಾ ಜನ ಬಿಟ್ಟಿದ್ದಾರೆ, ಬೇರೆ ಬೇರೆ ಬಣ್ಣ ಎಲ್ಲ ಬಿಟ್ಟಿದ್ದಾರೆ. ನನ್ನ ಫೇವ್ರೇಟ್ ಚೀನಿ, ನಾನ್ ಬಿಟ್ರೆ ಚೀನಿ. ಹಾಗಾಗಿ ನನ್ನ ಅಭಿಪ್ರಾಯ ನಾನು ಹೇಳಿದೀನಿ ಸರ್. ಯಾರೇ ಬಿಟ್ರು ಸರ್ ನಾನು 1 ಲಕ್ಷ ಬಹುಮಾನ ಕೊಡ್ತೀನಿ ಸರ್. ಅಂದ್ರೆ ಅಣ್ಣ ಅವ್ರು ಹೇಳ್ತಿರೋದೇನಂದ್ರೆ, ಈಗ ಅವರು ಅಕ್ಕಿ ಚೀನಿ ಬಣ್ಣದಲ್ಲೇ ಬಿಟ್ಟು ರೆಕಾರ್ಡ್ ಮಾಡಿರೋದು. ಈಗ ಆ ಬಣ್ಣದಲ್ಲಿ ಯಾರೇ ಆ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಚೀನಿ ಬಣ್ಣದಲ್ಲಿ ಅವರಿಗೆ 1 ಲಕ್ಷ ಅಮೌಂಟ್ ಘೋಷಣೆ ಮಾಡಿದ್ದಾರೆ ಅವರು ಸರ್. ಆಮೇಲೆ ಇದು ಯಾವುದೇ ತರ ಅಹಮ್ಮಲ್ಲಿ ಹೇಳ್ತಿಲ್ಲ. ಎಲ್ಲಾ ಕಡೆ ಚೀನಿ ಆಡ್ಲಿ, ಚೀನಿ ಬಣ್ಣ ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಮಾತು ಹೇಳ್ತಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಂತೂ ತಿಳ್ಕೊಂಬೇಡಿ ಸರ್. ಅಣ್ಣ, ಈ ವರ್ಷ ಸುಮಾರು ಅಕ್ಕಿಗಳು ಬಿಟ್ರಿ ನೀವು. ಎಲ್ಲರೂ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟಿದ್ದಾರೆ. ಈಗ ನೀವು ಈ ವರ್ಷ ಬಿಟ್ಟಿದ್ರ. ಇಷ್ಟು ವರ್ಷ ನೀವು ಅಕ್ಕಿ ಬಿಟ್ರೆ ಚೀನಿನೇ ಆಯ್ಕೆ ಮಾಡಿ ಬಿಟ್ಟಿದ್ರಲ್ಲ ಈ ವರ್ಷ ಲಾಂಗ್ ಟೈಮ್. ಅದ್ರ ಬಗ್ಗೆ ಏನಂದ್ರೆ ಸರ್, ನಾನು ತುಂಬಾ ಕಡೆ ನೋಡಿದೆ, ಈ ಬಿಳೆ ಬಣ್ಣ ಬಿಟ್ರೆ ತುಂಬಾ ಜನಗಳಿಗೆ ತುಂಬಾ ಇಷ್ಟ ಸರ್. ಆಮೇಲೆ ಒಂದೇನಂದ್ರೆ ನಮಗೂ ಚಿಕ್ಕದ್ರಿಂದ ಒಂದು ಕ್ರೇಜು. ಅದಕ್ಕಿಂತ ಹೆಚ್ಚಾಗಿ ಇದೇ ತರ ಸಾಜಿದ್ ಭಾಯಿ ಮನೆಗೆ ಹೋದಾಗ ಚೀನಿ ಬಿಟ್ಬಿಟ್ಟು ಚೀನಿ ಕೈ ಕೊಟ್ರು, ಎತ್ಕೊಂಡೋಗಿ ಶೋಕ್ ಮಾಡು ಅಂದ್ರು.
ನನಗೆ ಅನ್ನಿಸ್ತು ಅವ್ರು ಅಷ್ಟು ಹೇಳಿದಾರೆ, ಇಲ್ಲ ನಾವು ಒಂದು ಅಕ್ಕಿ ಮಾಡ್ಬಿಟ್ಟು ತರಬೇಕು, ಇವಾಗ ಆಡಿರೋ ಅಕ್ಕಿ ಇಸ್ಕೊಂಬರಕ್ಕಾಗಲ್ಲ. ಅವ್ರು ಕೇಳಿದ್ರೆ ನಮ್ಗಿಲ್ಲ ಅನ್ನಲ್ಲ. ಬಟ್ ನಮಗೆ ಚೀನಿ ಬಣ್ಣ ಅವ್ರು ಬಿಟ್ಟು ತೋರಿಸಿದ್ರು, ಒಂದು ರೌಂಡ್ ಬಿಟ್ಟು ತೋರಿಸಿದ್ರು. ಆಮೇಲೆ ನಾವು ಚೀನಿ ಬಿಡಬೇಕು ಅಂತ ಅದ್ರ ಹಿಂದ್ಗಡೆ ಬಿದ್ದು ಎಲ್ಲ ಕಡೆ ಹುಡ್ಕಕ್ಕೆ ಶುರು ಮಾಡಿದ್ವಿ. ಹುಡ್ಕಕ್ಕೆ ಶುರು ಮಾಡಿದಾಗ ನಮಗೆ ನಾವು ಕೇಳಿದ್ದಕ್ಕಿ ಎಲ್ಲರೂ ಕೊಟ್ಟರು. ಅದು ದೊಡ್ಡ ಮನ್ಸು ಅವ್ರದ್ದು. ಹಾಗಾಗಿ ಬಂದು ನಮ್ಮ ಹತ್ರ ಒಂದು ಚೀನಿ ಬಣ್ಣ ಅಕ್ಕಿ ಆಡ್ತು ಸರ್. ಅಣ್ಣ ಈಗ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಚೀನಿ ಬಣ್ಣದಲ್ಲಿ ಇಷ್ಟ ಕಡೆ ಹಾಂ ಸರ್, ಹೈಯೆಸ್ಟ್ ಚೀನಿ ಬಣ್ಣದಲ್ಲಿ ಇದೇ ಇರೋದು ಸರ್. ಸಾಜಿದ್ ಬೈ ಅವ್ರದ್ದಿತ್ತು, ಇವಾಗ ಅದಾದ್ಮೇಲೆ ಇದೇ ಆಡಿರೋದು. ಇದು ಏನ್ ಬೇರೆ ಇಲ್ಲ ಸರ್, ಇದು ಸ್ಯಾಂಡಲ್ವುಡ್ ದಾಬ್ಡಿನೇ, ಅದು ಸ್ಯಾಂಡಲ್ವುಡ್ ದಾಬ್ಡಿನೇ, ಎಲ್ಲ ಒಂದೇ ಹೆಸರು. ಹಾ ಸರ್. ಸರ್ ಈಗ ಏನು ಹಾಸನ್ ರೆಕಾರ್ಡು ಮತ್ತೆ ಒಳ್ಳೆ ಟೈಮ್ ಆಡಿರೋದು 13 ಅವರ್ 17 ನಿಮಿಷ 12 ಅವರ್ 58 ನಿಮಿಷ ಆಡಿರೋ ಚೀನಿ ಫೀಮೇಲ್ ಏನಿದೆಯೋ ಸೇಮ್ ಸ್ವಂತ ಅದ್ರ ತಂದೆ ತಾಯಿ ಅಣ್ಣವ್ರು ತೋರಿಸ್ತಿದಾರೆ ನೋಡಿ. ಬಿಡಿ ಅಣ್ಣ ಅದ್ರ ಬಗ್ಗೆ. ಸರ್ ಇದು ಬಂದು ತಿರಾವಾಲು. ಇದು ಪಟ್ಟದಲ್ಲಿ ನಮ್ಮ ಹತ್ರ ಒಂದು 12 ಅವರ್ ತುಂಬಾ ಉಡಾನ್ ಆಡೈತೆ ಸರ್ ಇದು. ಇದು ಮನೇಲಿ ಆಗಿದ್ದಕ್ಕೆ ಮನೆ ಇಲ್ಲ ಸರ್, ಇದು ಆಕ್ಚುಲಿ ಆಚೆ ತಂದಿದ್ದು. ಈ ಡಬಲ್ ರೋಡ್ ವೆಂಕಟೇಶ್ ಅವ್ರ ಮನೆಯಲ್ಲಿ ಒಂದು ತಿರಾವಾಲು ಮತ್ತೆ ಒಂದು HMT ಗಂಡಿತ್ತು ಹೆಣ್ಣು, ಅದಕ್ಕೆ ಈ ಪಟ್ಟ ಬಂದಿದ್ದು. ನಾವು ಹೋದಾಗ ಹಿಂಗೆ ಮೈಕೋ ದೊಡ್ಡ ಅಂತ ನಮ್ಮ ಹತ್ರ ಇಲ್ಲಿ ಜಾಕಿಯಾಗಿ ಬಂದು ವರ್ಕ್ ಮಾಡ್ತಿದ್ರು. ಅವ್ರು ತಗೊಂಬಂದಿದ್ದು ಅಕ್ಕಿ, ಅವರು ನಾನು ಹೋಗಿ ಎತ್ಕೊಂಬಂದಿದ್ದು ಅಕ್ಕಿ ಡಬಲ್ ರೋಡ್ ವೆಂಕಟೇಶ್ ಅವ್ರು ಕೊಟ್ಟಿದ್ದು. ಆಗ ಇದು ಬಂದು ನಮ್ಮ ಹತ್ರ ಅಕ್ಕಿ ಆಡ್ತಾ ಇತ್ತು. ಇನ್ನು ಸೀಲಿಗೆ ಬಿಡಬೇಕು, ಸೆಟ್ಟಿಂಗ್ ಬಿಟ್ಟಾಗ ಶಿಖರ ಎತ್ಕೊಂಡು ಹೋಗ್ಬಿಡ್ತು. ಇದನ್ನ ಎತ್ಕೊಂಡು ಹೋಗ್ಬಿಡ್ತು ಸರ್. ಬೆಳಗ್ಗೆ ನಮಗೆ ತಪ್ಪಿಸ್ಕೊಂಡಿದೆ ಅಂತ ಸ್ವಲ್ಪ ಡೌಟ್ ಬಂತು, ಇಲ್ಲಿ ಬಿದ್ದೋದಂಗೆ ಆಯ್ತು. ಆಮೇಲೆ ನಾವು ಅಲ್ಲಿ ಹೋಗಿ ಡ್ಯೂಟಿ ಮಾಡಿದ್ವಿ, ಸಿಗ್ಲಿಲ್ಲ. ಬೆಳಗ್ಗೆ ಸರ್ 5 ಗಂಟೆಗೆ ಮೇಲ್ ಬಂದು ಕೂತಿದ್ವಿ, 5:15 ಬಂತು ಅಕ್ಕಿ. ಅವತ್ತು ತುಂಬಾ ಬೇಗ ಬೆಳಕಾಯ್ತು. 5:15 ಬಂತು. ಆಮೇಲೆ ಎಲ್ಲ ರೆಡಿ ಮಾಡಿದ್ವಿ, ತಿರ್ಗಾ ಉಡಾನಿಗೆ ಬಿಟ್ವಿ. ಬಾಜಿನೇ ಮಾಡ್ಲಿಲ್ಲ ಇದು ಬೈಕ್ಗೆ, ಉಡಾನ್ಗೆ ಹೋಗ್ತಾ ಇರ್ಲಿಲ್ಲ. ಸರಿ ಆಯ್ತು, ಇದ್ರ ಉಡಾನೆಲ್ಲ ನೋಡಿದ್ವಿ, ಇದು ಆಗ್ತದಲ್ಲ ಅಂತ ಹೇಳಿ ಮಾಡಿ ಇದಕ್ಕೆ ಒಂದು ದೊಡ್ಡ ಮಾಡಿ ಇಟ್ಕೊಂಡೆ. ಇದು ದೊಡ್ಡ ಮಾಡಿ ಕಣ್ ಮುಂದೆ ಅಷ್ಟೊಂದು ಟೈಮ್ ಮಾಡೈತೆ ಸರ್. ನೋಡಿ, ಇದೊಂದು ಮಾತು ಹೇಳ್ತೀನಿ ಸರ್ ವಿಡಿಯೋ ಮುಖಾಂತರ, ದಯವಿಟ್ಟು ಸರ್ ನಿಮ್ಮ ಮನೇಲಿ ಯಾವುದು ಒಳ್ಳೆ ಟೈಮ್ ಮಾಡಿರುತ್ತೆ ಅದಕ್ಕೆ ಹೆಣ್ಣು ಗಂಡು ಆಚೆಯಿಂದ ತಂದು ಹಾಕೊಳ್ರಿ. ನಾನು ಹೇಳೋದು ಫಸ್ಟು ಮೇಯ್ನ್ ಹೇಳೋದು ಅದೇನೆ ಸರ್. ಆಮೇಲೆ ಸರ್ ಇದು ಚೀನಿ ಎಂಟು ಅಂದ್ಬಿಟ್ಟು ತಿರಾವಾಲ್ಗೆ ಮಾಡಬೇಕಾದ್ರೆ ಯೋಚನೆ ಮಾಡಿದೆ, ಏನು ಬಣ್ಣ ಹಾಳಾಗುತ್ತಲ್ಲ ಏನು ಮಾಡೋದು ಆ ಥರ ಎಲ್ಲ ಯೋಚನೆ ಮಾಡಿದೆ. ಬಟ್ ಒಂಥರ ನೋಡಿದ್ರೆ ನಮಗೆ ಒಂದು ಕಾಯಿಸಿತ್ತೆ, ಅದು ಆ ಕಾಯಿಸಲ್ಲಿ ಜೊತೆ ಮಾಡಿದೆ ಸರ್. ಇದೇ ಚೀನಿ ಹಣ್ಣು, ಇದು ತಾರ ಆಗುತ್ತೆ ಸರ್ ಈ ಬ್ರೀಡಲ್ಲಿ. ಈ ತರ ತಾರಾ ಟೈಪ್ ಆಗ್ಬಿಡುತ್ತೆ. ಹಾ ಸರ್, ಒಂದೇ ಒಂದು ಫೂಟ್ ಎಲ್ಲಾದ್ರೂ ಉಳಿಸ್ಕೊಳ್ಳುತ್ತೆ ಅಷ್ಟೇ ಸರ್, ಇನ್ನೆಲ್ಲೂ ಇರಲ್ಲ. ಒಂದೇ ಜೊತೆಲೆ ಈಗ ಏನ್ರ ಸರ್ ಈಗೇನ್ ಸರ್ ಇದೇ ಜೊತೆ ಸರ್, ಇದೇ ಜೊತೆ ಅಕ್ಕಿ ಸರ್. ಈ ಹೆಣ್ಣು ನೀವು ಎಲ್ಲಿಂದ ತಂದಿ ಸರ್? ಇದು ಮೈಸೂರ್ದು ಸರ್ ಹೆಣ್ಣು. ಮೈಸೂರ್ದು. ಈ ಹೆಣ್ಣು ತರಬೇಕಾದ್ರೆ ಇಲ್ಲಿ ಜಿಮ್ ಅಲ್ಲಿ ಚಂದು ಅಂತ ಇದಾರೆ ಸತ್ಮಂಗ್ಲಲ್ಲಿ, ಅವರು ನಾನು ಮತ್ತೆ ನಮ್ಮ ಬಾಬಣ್ಣ ಅಂತ ಹೇಳದ್ನಲ್ಲ ಅವಾಗ್ಲೇ, ಕಾಟಳ್ಳಿ ಬಾಬಣ್ಣ ಮತ್ತೆ ಸುನಿ, ಆಮೇಲೆ ಇವ್ರು ಇನ್ನೊಬ್ರು ಯಾರವರು ನಮ್ಮ ಪ್ರವೀಣಣ್ಣ ಅಂತ ಇದಾರೆ. ನಾವಿಷ್ಟು ಜನ ಹೋದಾಗ ಎತ್ಕೊಂಡ್ ಅಕ್ಕಿ ಸರ್. ಇದ್ರ ಜೊತೆ ಇದು ಬಂದ್ಬಿದ್ರೆ ಗಂಡು ಇನ್ನೊಂದಿದೆ ಸರ್. ಇದು 3 ಅಕ್ಕಿ ಆಡಿಸ್ತಾ ಇರೋ ಸರ್ ಚೀನಿ. ಈ ಹೆಣ್ಣಲ್ಲಿ 3 ಗಂಡು, ಈ ಹೆಣ್ಣು 3 ಗಂಡಿಗೆ ಆಡಿಸ್ತಿದೆ ಸರ್. ಇದು ಇನ್ನೊಂದು ಚೀನಿ ಗಂಡಿಗೂ ಒಳ್ಳೆ ರಿಸಲ್ಟ್ ಐತೆ ಸರ್. ಅದು ಅದ್ರಲ್ಲಿ ಪಟ್ಟ ಕೂರಲ್ಲ ಸರ್ ಕತ್ಲೆ ಆದ್ರೆ, ಹಂಗಾಗಿ ಪ್ರಾಬ್ಲಮ್. ಹಂಗಾಗಿ ತೆಗೆದು ಇವನನ್ನ ಹಾಕ್ತೆ. ಇವನಿಗೆ ಸ್ವಲ್ಪ ಡಬಲ್ ಬಾಡಿ, ನನ್ಗೆ ಈ ತರ ಬಾಡಿ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ಹುಡುಕಿ ಪ್ಯಾಟರ್ನ್ ನೋಡಿ ಈ ತರ ನೋಡಿ ಮಾಡಿದೆ ಸರ್. ಬಟ್ ಅದು ಏನು ಚಾಯ್ಸ್ ಮಾಡಿದಂದ್ರೆ ಜೊತೆ ಮಾಡ್ಬೇಕು ನಿಮ್ಗೆ ಸರ್? ಒಂದು ಕಾಯ್ಸ್ ಸರ್, ನಮ್ದೊಂದು ಕಾಯ್ಸು ಒಂದು ಗುರ್ತಂತ ಇರುತ್ತಲ್ಲ, ಆ ಗುರ್ತು ನೋಡಿ ಮಾಡಿದ್ದು ಸರ್. ಈ ತರ ಮಾಡ್ಬೇಕಪ್ಪ, ಈ ತರ ಮಾಡ್ಬೇಕು ಅಂತ. ಮೇನ್ ಸರ್ ನೋಡಿ, ಸಿಂಗಲ್ ಟೈಲ್ ಹೆಣ್ಣಲ್ಲಿ, ಇದರಲ್ಲಿ ಸ್ವಲ್ಪ ಬಾಡಿ ಡಬಲ್ ಪ್ಯಾಟರ್ನ್, ದೊಡ್ಡ ಮೈ. ಸರ್ ಡಬಲ್ ಯಾವತ್ತೂ ಅಷ್ಟೇ ಸರ್. ನಾವು ಮಾಡ್ಬೇಕಾದ್ರೆ ಅದೇ ತರ ನೋಡಿ ಮಾಡ್ಬೇಕು. ಇವಾಗ ಎರಡು ಒಂದೇ ತರ ಮಾಡಿದ್ರೆ ಪಟ್ಟ ಆಚೆ ಚೆನ್ನಾಗಿ ಬರಲ್ಲ, ಚೀಕಳು ಬರುತ್ತೆ, ಒಳ್ಳೆ ರಿಸಲ್ಟ್ ಇರಲ್ಲ, ನಿಮ್ಗೆ ಚೆನ್ನಾಗಿರಲ್ಲ ಆಗುತ್ತೆ. ಹಾ ಸರ್, ಯಾವತ್ತೂ ಅಷ್ಟೇ ಅಕ್ಕಿ ಉಡಾನ್ ನೋಡಿ ಜೊತೆ ಮಾಡ್ರಿ ಸರ್. ಗ್ಯಾರಂಟಿ ನಿಮ್ಮ ಮನೇಲಿ ಅಕ್ಕಿ ಆಡುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ತಂದು ಇಲ್ಲಿ ತಂದು ಕಣ್ಣು ನೋಡಿ ಮಾಡ್ದೆ ಅದ್ ಮಾಡಿ ನೋಡಿದೆ ಅಂದ್ರೆ ತುಂಬಾ ಕಷ್ಟ. ಇವಾಗ ನಿಮ್ಮ ಹತ್ರ ಒಂದು ಅಕ್ಕಿ ಆಡಿದ್ರೆ ತಂದು ಮಾಡ್ಬೋದು. 2 ಆಚೆಯಿಂದ ತಂದು ಮಾಡ್ತೀವಿ ಅಂದ್ರೆ ಸರ್ ಸಿಕ್ಕಾಪಟ್ಟೆ ಡ್ಯೂಟಿ ಮಾಡ್ಬೇಕು, 5 ಪಟ್ಟ ಮಾಡಿಸ್ಬೇಕು. ಅದು ಮೇನ್ ಸರ್. ಸರ್ ಈ ಒಂದು ಸೇಮ್ ಗಂಟ್ ತರ ಒಂದು ಪಟ್ಟ ಬಂತು, ಗೊತ್ತಾಗೋಯ್ತು ನನಗೆ ಪಟ್ಟ ಆಡುತ್ತೆ ಅಂತ. ಯಾಕೆ ಅಂದ್ರೆ ಸರ್ ಅದ್ರದ್ದು ಉಡಾನ್ ನೋಡಿದೆ, ಸೇಮ್ ಉಡಾನ್ ಸರ್. ಈ ಜೊತೆಲಿ ಎಷ್ಟು ಪಟ ಮಾಡ್ಸಿದೆ ಸರ್? ಇದಕ್ಕೆ 2 ಪಟ ಸರ್ ಮಾಡ್ಸಿರೋದು, 2 ಪಟ. ಸರ್ ಅದು ಏಟ್ ಎತ್ಸ್ಬೇಕಾದ್ರೆ ನಂಗೆ ಗೊತ್ತಾಗೋಗ್ಬಿಡುತ್ತೆ ಆಡುತ್ತೆ ಅಂತ. ಯಾಕೆಂದ್ರೆ ಸರ್ ಈ ತಂದೆ ಉಡಾನ್ ಮಾಡಿದ್ರೆ ನನಗೆ ಕನ್ಫರ್ಮ್ ಗ್ಯಾರಂಟಿ ಗೊತ್ತಾಗುತ್ತೆ ಸರ್. ಇವತ್ತವರೆಗೂ ಇಷ್ಟು ಉಡಾನ್ ಆಡೈತೆ ಸರ್. ಇದು ಒಂದ್ ದಿನ ಹೋಗಿಲ್ಲ ಸರ್, ಒಂದ್ ದಿನ ಕಳೆದೋಗಿಲ್ಲ, ಒಂದ್ ದಿನ ಕತ್ಲಾಗಿ ಹೋಗಿಲ್ಲ. ಆ ಗ್ಯಾರಂಟಿ ಮೇಲೆ ಇದಕ್ಕೆ ನಾನು ಜೊತೆ ಮಾಡಿ ಸರ್. ಇದಕ್ಕೆ ಅಂದ್ರೆ ಮನೆ ನಿಗಾ ಚೆನ್ನಾಗಿದೆ, ತುಂಬಾ ಒಳ್ಳೆ ನಿಗಾ ಸರ್, ತುಂಬಾ ಒಳ್ಳೆ ನಿಗಾ. ಎಷ್ಟು ಗಂಟೆ ರಾತ್ರಿ ಅದು ಕೂರ್ತದೆ ಸರ್ ಇದು. ತುಂಬಾ ಒಳ್ಳೆ ಅಕ್ಕಿ. ಆಗ ನಾನು ಹುಡುಕಿ ಇದಕ್ಕೆ ಕಾಯಿಸ್ ಮಾಡಿ ಒಂದು ಜೊತೆ ಮಾಡಿದೆ ಸರ್. ಓಕೆ.
ಇದು ರೇಗ್ದಾರ್ ತಿರಾವಲ್ ಅಂತೀರಾ ರೋಷನ್ ತಿರಾವಲ್ ಅಂತೀರಾ? ಸರ್ ನಾವು ರೇಗ್ದಾರ್ ತಿರಾವಲ್ ಅಂತೀವಿ ಸರ್. ರೋಷನ್ ಅಂದ್ರೆ ಇನ್ನೂ ಜಾಸ್ತಿ ಬರಬೇಕು ನೋಡಿ, ಮಚ್ಚೆ ಇದೆ, ಹಂಗಾಗಿ ನಾವು ರೋಷನ್ ಹೇಳಕ್ಕಾಗಲ್ಲ. ರೇಗ್ದಾರ್ ತಿರಾವಲ್. ರೇಗ್ದಾರ್ ತಿರಾವಲ್ ಸರ್. ಫೀಮೇಲ್ ತೋರಿಸ್ಕ. ಇದು ಫೀಮೇಲ್ ಸರ್ ಇದು. ಅದು ಇದ್ರಲ್ಲಿ ಬೇರೆ ಬೇರೆ ಅಕ್ಕಿಗಳು ಮಾಡಿ ಆಡಿಸಿದ್ರೆ ನಿಮ್ಮ ಮನೇಲೆ ಆಡಿಸಿದ್ರೆ? ನಮ್ಮ ಮನೇಲೆ ಸರ್. ನಾನು ಯಾವುದನ್ನು ನಮ್ಮ ಮನೇಲಿ ನೋಡಿ ರಿಸಲ್ಟ್ ಫಸ್ಟ್ ನೋಡೋದೇ ಅದು ಸರ್. ನಾನು ಆಕಾಶಕ್ಕೆ ಬಿಟ್ಟು ರಿಸಲ್ಟ್ ನೋಡೋದು, ಸುಮ್ಮನೆ ನೆಲದಲ್ಲಿ ಬಿಟ್ಬಿಟ್ಟು ಹಂಗೆ ಹಿಂಗೆ ಅದೆಲ್ಲ ಇಲ್ಲ ಸರ್. ಮೇನ್ ಡ್ಯೂಟಿ ಮಾಡ್ಬೇಕು ಸರ್. ಒಳ್ಳೆ ಅಕ್ಕಿ ತಂದ್ಬಿಟ್ಟು ಡ್ಯೂಟಿ ಮಾಡಿಲ್ಲ ಅಂದ್ರೆ ಯಾವ ಅಕ್ಕಿನೂ ಆಡಲ್ಲ. ಇದು ಒಂಥರ ತಾರಾ ಪಿಲಂಕ ತರ ಇದೆ. ಅದು ಒಂದೊಂದು ಸರ್ ಇದು ಆಕ್ಚುಲಿ ಫುಲ್ ಚೀನಿ ಇದ್ದಿದ್ದು. ಇದು ಈ ಬ್ರೀಡೆ ಹೆಂಗೆ ಸರ್, ತಾರಾ ಟೈಪ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಒಂದೇ ಒಂದು ಪುಟ್ ಉಳಿಸ್ಕೊಂಡೈತೆ. ಇದ್ರ ಮಕ್ಳುಗಳು ಹಂಗೆ ಸರ್, ಇನ್ನ ತಾರಾ ಆಗ್ಬಿಡ್ತದೆ. ಅವು ಈಗ ಎರಡು ಇದಾವಲ್ಲ, ಅವನು ಸೇಮ್ ಹಂಗೆ ಆಗ್ಬಿಡ್ತದೆ. ಸೇಮ್ ಎರಡು ತಾಯಿ ಪ್ಯಾಟರ್ನ್ ಬಂದಿದಾವ ಸರ್. ತಾಯಿ ಪ್ಯಾಟರ್ನ್ ಬರುತ್ತೆ ಸರ್. ಉಡಾನ್ ಎಲ್ಲ ತಂದಿದ್ದು ಪ್ಯಾಟರ್ನ್ ನೋಡಿ, ಚಳಿ ಬರುತ್ತೆ. ನನಗೆ ಯಾವತ್ತೂ ಅಷ್ಟೇ ಸರ್, ಈ ತರ ಸಿಂಗಲ್ ಟೈಲ್ ಇರಬೇಕು. ಸಿಂಗಲ್ ಟೈಲ್ ಅಕ್ಕಿ. ಓಕೆ. ಇದೇ ಜೊತೆಲಿ ಏನು ವರ್ಷ ಹಾಸನ್ ರೆಕಾರ್ಡ್ ಇದೆಯೋ ಬ್ರೇಕ್ ಮಾಡಿದ ಅಕ್ಕಿ ಇದೇ ಜೊತೆ, ಇದೇ ಮರಿಲಿ ಇದೇ ಜೊತೆ ಸರ್. ಇದು ವಿಶೇಷ ಏನು ಗೊತ್ತಾ ಸರ್, ಈ ಚೀನಿ ಹೆಣ್ಣು ಪಾಪ ಒಬ್ರು ಮನೆಯಲ್ಲಿತ್ತು. ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ಕೊಟ್ಟಿದ್ದೆ ರಿಸಲ್ಟ್ ಬಂದಿಲ್ಲ ಆ ಥರ ಎಲ್ಲ ಹೇಳಿದ್ರ ಸರ್. ಆಮೇಲೆ ಇನ್ನೊಂದು ಈ ವಿಡಿಯೋ ಮುಖಾಂತರ ಒಂದು ಹೇಳ್ತೀನಿ, ನಂಗೆ ತುಂಬ ಜನ ಫೋನ್ ಮಾಡಿದ್ದಾರೆ ಸರ್. ಪಟ್ಟ ನಾನು ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿದ್ದೀನಿ, ಅದು ಯಾರು ಕೊಟ್ಟಿಲ್ಲ ಸರ್. ದಯವಿಟ್ಟು ತಪ್ಪ ತಿಳ್ಕೊಂಬೇಡ್ರಿ. ಅಪ್ಪ ಅಮ್ಮ ನಮ್ಮ ಹತ್ರನೇ ಇದೆ. ಸುಮ್ಮನೆ ನಮಗೆ ತುಂಬ ಜನ ಫೋನ್ ಮಾಡ್ತಿದ್ದಾರೆ, ನಾವು ಅಲ್ಲಿ ತಗೊಂಡ್ವಿ, ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ. ದಯವಿಟ್ಟು ಸರ್, ನಾವು ಅಕ್ಕಿ ಕಾಸಿಗೆಲ್ಲ ಮಾಡಿಸಲ್ಲ. ನಾನು ಮಾಡಿಸಿರೋದೇ 2 ಪಟ್ಟ. ದಯವಿಟ್ಟು ಅದು ನಾನು 4 ಪಟ್ಟ ಗರಿ ಹೊಡೆದು ಇಟ್ಟಿದ್ದೀನಿ. ಬಿಟ್ಟಿರೋದು ಆಕಾಶಕ್ಕೆ 2 ಪಟ್ಟ. ದಯವಿಟ್ಟು ಸರ್, ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ಇದ್ರಪ್ಪ ಅಮ್ಮ ನನ್ನ ಹತ್ರ ಇದೆ, ಅದಂತ ಇದೆ, ಯಾರ ಮಾತು ಕೇಳಬೇಡ್ರಿ. ಏನಾರು ಡೌಟ್ ಇತ್ತಂದ್ರೆ ನನ್ನ ನಂಬರ್ಗೆ ಡೈರೆಕ್ಟ್ ಫೋನ್ ಮಾಡಿರಿ, ಇದೆ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ ಅವ್ರಿಗೆ. ಯಾರ ಹತ್ರನೂ ಇಲ್ಲ ಸರ್, ಇದೇ ಅಪ್ಪ ಅಮ್ಮ. ಈಗ ಅಣ್ಣವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಏನು ಅಕ್ಕಿ ಆಡಿದೆಯೋ ಅದು ಸ್ವಂತ ತಂದೆ ತಾಯಿನೂ ಇರುತ್ತೆ ಇರೋದು. ಒಂದು ಪಟ್ಟನೂ ಹೊರಗಡೆ ಕೊಟ್ಟಿಲ್ಲ ಅಣ್ಣ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಇದ್ರಲ್ಲಿ ಒಂದು ಪಟ್ಟನ ಹೊರಗಡೆ ಕೊಟ್ಟಿಲ್ಲ. ಯಾಕಂದ್ರೆ ತುಂಬ ಜನ ಈಗ ಸುಳ್ಳು ಹೇಳ್ಬಿಟ್ಟು ಅಕ್ಕಿ ಮಾಡ್ತಿರೋದು. ತಮ್ಮ ನನ್ನ ಹತ್ರ ಇದೆ, ಅಪ್ಪ ನನ್ನ ಹತ್ರ ಇದೆ, ಅಮ್ಮ ನನ್ನ ಹತ್ರ ಇದೆ, ಅದ್ರಲ್ಲಿ ಏನಿದೆ ಸರ್. ದಿನ ಆದರೆ ಬೆಳಗ್ಗೆ ಆದರೆ ಫೋನು ಸರ್, ಬೆಳಗ್ಗೆ ಆದರೆ ಫೋನು. ನಾನು ಅದ್ರದ್ದು ಪಟ್ಟ ತಗೊಂಡೆ, ನಾನು ನಿಮ್ದ್ರದ್ದು ಪಟ್ಟ ತಗೊಂಡೆ, ಆ ಚೀನಿ ಪಟ್ಟ ನೀವು ಅಲ್ಲಿ ಕೊಟ್ಟಿರಿ ಸರ್. ನಾನು ಇವತ್ತರೆಗೂ ಪಟ್ಟನೇ ಮಾಡಿಸಿಲ್ಲ, ಯಾರೂ ನನಗೆ ಕೊಟ್ಟಿಲ್ಲ. ನಾವು ಡಬಲ್ ರೋಡ್ ವೆಂಕಟೇಶ್ ಮನೆಯಲ್ಲಿ ಇದು ನಾವು ಕಾಸು ಕೊಟ್ಟು ಎತ್ಕೊಂಬಂದಿದ್ದು ಅಕ್ಕಿ. ಇದು ಈ ಗಂಡು ಪಟ್ಟ ಅದು ಇದು ಪಟ್ಟದಲ್ಲಿ ಎತ್ಕೊಂಬಂದಿರೋ ಸರ್. ಈ ದೊಡ್ಡ ಜೊತೆ ಬಂದ್ಬಿಟ್ಟು ನಮ್ಮ ಅವ್ರು ಯಾರಿಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಇದ್ರ ಮೂಲ ಬಂದು ಕುಮಾರಣ್ಣ ಅಂತ ಇದ್ದಾರೆ ಸರ್. ಅವ್ರ ಮನೆ ಬ್ರೀಡ್ ಅನ್ನೋದೊಂದು ನಮಗೆ ಚೆನ್ನಾಗಿ ಗೊತ್ತು ಅಷ್ಟೇ. ಅಷ್ಟು ಬಿಟ್ರೆ ಸರ್ ಬೇರೆ ಏನೋ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಇದು ಲೈನೇಜರ್ ಹೊರಗಡೆ ಒಂದು ಅಕ್ಕಿನೂ ಹೋಗಿಲ್ಲ, ಎಲ್ಲ ಅಣ್ಣವ್ರ ಮನೇಲಿ ಇದೆ ಅಣ್ಣ. ಕ್ಯೂಟ್ ಪೇರ್ ಇಟ್ಕೊಂಡು ಕ್ಯೂಟಾಗಿ ಬಿಟ್ಬಿಟ್ಟು ತೋರಿಸ್ಬಿಡಿ ಅಣ್ಣ. ನಾನು ಇವಾಗ ನನಗೆ ಫೇವ್ರೇಟ್ ದುಬಾಸ್ ಲೈನ್ ಅನ್ನಲ್ಲ ಸರ್, ಅದೇ ಅದ್ರ ಅಪ್ಪ ಅಮ್ಮ ಸರ್. ಇದು ಅದೇ ಈಗ ಒಂದು ಅಣ್ಣ ತಮ್ಮ ಬಿಟ್ರಲ್ಲ. ಹೌದು ಸರ್, ಹೌದೌದು. ಇದು ಗೌರಿಪಳ್ಳಿಯಲ್ಲಿ ನಾಗಣ್ಣ ಅಂತ ಅವ್ರೆ ಸರ್. ಅವ್ರದ್ದು ಅಕ್ಕಿ ನಮಗೆ ವಸೀಮ್ ಅಂತ ಇದಾರೆ ಸರ್ ಗೌರಿಪಳ್ಳಿಯಲ್ಲಿ. ಅವ್ರು ಕೊಟ್ಟಿದ್ದ ಜೊತೆ ಇದು. ಆಕ್ಚುಲಿ ಜೊತೆ ಮಾಡಿದ್ದು ಅವರೇ. ಇದು ಆಕ್ಚುಲಿ ಬೇರೆ ಹೆಣ್ಣು ಇದ್ದಿದ್ದು ಸರ್, ಇದಕ್ಕೆ ಬಂದ್ಬಿದ್ರೆ ಹೆಣ್ಣು. ಇದ್ರಲ್ಲಿ ಸರ್ ಎಷ್ಟೊತ್ತಾದ್ರೂ ಅಕ್ಕಿ ಕೂರ್ತದೆ ಹೆಣ್ಣಲ್ಲಿ. ಇನ್ನೊಂದು ಹೆಣ್ಣು ಇದಕ್ಕೆ ಇನ್ನೊಂದು ಹೆಣ್ಣು ಬಂದ್ಬಿದೆ ಸರ್ ಈ ಗಂಡಿಗೆ. ಹಾ ಹೌದೌದು. ಈ ಹೆಣ್ಣಿಗೆ 2 ಅಕ್ಕಿ, ಈ ಗಂಡಿಗೆ 2 ಹೆಣ್ಣು ಬಂದ್ಬಿದ್ದಿದೆ. ತುಂಬಾ ಒಳ್ಳೆ. ಇದೆರಡನ್ನು ಬಂದು ಅವ್ರು ಕೊಟ್ಟಿದ್ದ ಅಕ್ಕಿ. ನನಗೆ ಮಾಹಿತಿ ಇರೋ ಪ್ರಕಾರ ಅದು ನಾಗಣ್ಣವ್ರ ಮನೆ ಅಕ್ಕಿ ಅಂತ ಹೇಳಿ ಸರ್. ಅದಕ್ಕೆ ಆಕ್ಚುಲಿ ಫಸ್ಟ್ ಬಂದ್ಬಿದ್ದಿದೆ ಹೆಣ್ಣು ಇದು ಸರ್. ಇದು ಇದು ಅವರೇ ಕೊಡ್ಸಿದ್ ಆಕ್ಚುಲಿ ಅಕ್ಕಿ. ಇದು ತುಂಬಾ ಒಳ್ಳೆ ಅಕ್ಕಿ ಸರ್. ಇದು ನನ್ನ ಹತ್ರ 2 ಗಂಟೆಗೆ ಸೆಟ್ ಆಗೈತೆ. ಈ ಒಂದ್ರಲ್ಲಿ 2 ಪಟ್ಟನೂ ಆಡಿಸ್ತಿದೆ ಸರ್. ತುಂಬಾ ಒಳ್ಳೆ ಅಕ್ಕಿ ಸರ್. ಒಂದು ಗಂಡಿಗೆ 2 ಹೆಣ್ಣು ಸೆಟ್ ಆಗೈತೆ ಸರ್. ಗಂಡು ಬಂದು 800 ಗಂಡು ಅಂತ ಮಾಹಿತಿ ಸರ್. ಓಕೆ ಓಕೆ ಸರ್. ಇದರಲ್ಲೆಲ್ಲ ಪಟ್ಟಗಳು 2 ಪಟ್ಟ ಮಾಡ್ತಿರೋದನ್ನ ಸರ್? ಇಲ್ಲ ಸರ್, ಇದ್ರಲ್ಲೆಲ್ಲ ಮಾಡಿಸಿ ಇಟ್ಕೊಂಡಿದ್ದೀನಿ ಸರ್. ನನಗೆ ಎಷ್ಟು ಬೇಕು ಅಷ್ಟು ದೊಡ್ಡ ಇಟ್ಕೊಂತೀನಿ ಸರ್. ಸುಮ್ಮನೆ ಅದು ಇದು ಅಲ್ಲಿಂದ ತರೋದು ಅದೇನಿಲ್ಲ ಸರ್. ಅಷ್ಟೇ, ಬೇಗ ಎಷ್ಟು ಬೇಕು. ನನಗೆ ತುಂಬಾ ಫೇವ್ರೇಟ್ ಜಾತಿ. ಸ್ವಲ್ಪ ಬಿಳೆ ಬಣ್ಣ ನಂಗೆ ತುಂಬಾ ಇಷ್ಟ. ಬೆಳೆ ಬಣ್ಣ, ಚೀನಿ, ತಿರಾವಲ್ ಆ ತರ ಇಷ್ಟ. ಇದು ಅಷ್ಟೇ ಅವರೇ ಕೊಡ್ಸಿದ್ದು. ಗೌರಿಪಳ್ಳಿಯಲ್ಲಿ ಅವ್ರ ನೇಮ್ ಗೊತ್ತಿಲ್ಲ, ಅವ್ರ ಹತ್ರ ಇತ್ತು ಸರ್ ಇದು ಹೆಣ್ಣು. ಇದಕ್ಕೆ ಬಂದ್ಬಿದ್ದು ಪಾಪ ಇದೇ ಒಂದ್ ಕಡೆ ಹೋಗಿತ್ತು. ಅವ್ರು ಎತ್ಕೊಟ್ರು ಪಾಪ ಅವರು. ಅವ್ರ ಕಡೆಯಿಂದ ನಮಗೊಂದು ಒಳ್ಳೆದು. ಅದೇ 800 ಅನ್ನೋದಲ್ಲ? ಹೌದೌದು. ನಂಗೆ ಸ್ವಲ್ಪ ಕಳಂಕ ಕಣ್ಣಂದ್ರೆ ಭಾರಿ ಇಷ್ಟ. ತುಂಬ ಒಳ್ಳೆ ಗಂಡಣ, ಚೆನ್ನಾಗಿದೆ ಅಕ್ಕಿ. ನಾವು ತುಂಬ ಕಾಯಿಸ್ ಮಾಡಿ ಸರ್. ತುಂಬ ಒಂದು 1000ಕ್ಕೆ ಅಕ್ಕಿ ಇಷ್ಟ ಆದರೆ ಮಾತ್ರ ಸರ್ ಎತ್ಕೊಂಬರೋದು. ಯಾಕೆಂದರೆ ಎಲ್ಲ ಕಡೆ ನೋಡಿ ನೋಡಿ ಕಳಂಕ ಅಂದರೆ ನಮಗೆ ಸ್ವಲ್ಪ ಇಷ್ಟ. ಒಳ್ಳೆ ಅಕ್ಕಿ ಸರ್. ಇದನ್ನು ಯಾವುದಕ್ಕೆ ಹಾಕಿದ್ರು ಈ ಗಂಡಿಗೆ 2 ಹೆಣ್ಣು ಸೆಟ್ ಆಗಿದೆ. 2 ಹೆಣ್ಣು ಸೆಟ್ ಆಗೈತೆ ಸರ್. ಫಸ್ಟ್ ಹೆಣ್ಣು ತೋರಿಸ್ಕೊಡಿ. ಫಸ್ಟ್ ಹೆಣ್ಣು ಇದು ಬಂದು ಸರ್ ನೋಡಿ, ಇವಾಗ ಏನು ಪಟ್ಟಗಳೆರಡು ನೋಡಿದ್ರೆ ನಮ್ಮ ಫೇವ್ರೇಟ್. ಫಸ್ಟ್ ಈಗ ಅಣ್ಣ ತಮ್ಮ ತೋರಿಸ್ತಾರೆ ಸರ್. ಹೌದೌದು, ಇದೇ ಜೊತೆ ಸರ್. ಈ ಜೊತೆಗೆ ಬಂದಿರೋದು. ಹೌದು ಸರ್, ಹೌದು.
ಕಣ್ಣು ತೋರಿಸಿ. ಕಣ್ಣು ಕಲಂಕ ಹಾಕಿ ಫ್ರೆಂಡ್ಸ್. ಇದು ಕಲಂಕ ಕಣ್ಗಳು ಎಷ್ಟು ಝೂಮ್ ಮಾಡಿದ್ರು ಕ್ಲೀನಾಗಿ ಒಳಗಿರೋದು ಕಾಣಲ್ಲ. ನಾನು ಹಂಗೆ ಮೇಲೆ ಹೇಳ್ತೀನಿ. ಕಲಂಕ ಹಾಕಿ ಇದು ಬಿಡಿ ಅಣ್ಣ. ಈ ಜೊತೆಲ್ಲ ಎರಡು ಪಟಾಗಳಾಡಿರೋದಲ್ಲ ಅಣ್ಣ? ಹೌದೌದು ಸರ್, ಇದೇ ಜೊತೆದು. ಸರ್ ಇದು ಹೆಣ್ಣು ನಾನು ಮ್ಯಾಚ್ ಮಾಡಿದ್ದು ಸರ್ ಇದಕ್ಕೆ. ಆಕ್ಚುಲಿ ಇದು ಬಂದು ಬಿದ್ದಿರೋದು. ಇದು ಮಾರ್ಕೆಟ್ ಅಲ್ಲಿ ತಂದಾಗ ಈ ಗಂಡುಗೂ ಈ ಹೆಣ್ಣಿಗೆ ಸರ್. ಈ ಹೆಣ್ಣು ತೋರಿಸ್ಕೊಡಿ. ಈ ಹೆಣ್ಣಲ್ಲಿ ಏನಂದ್ರೆ ಹೆವಿ ಟೆಂಪರ್ ಸರ್. ಅಕ್ಕಿಗಳು ತುಂಬಾ ಕಡಿಮೆ ಕೂರೋದು ಬುದ್ಧಿ ಕಡಿಮೆ, ಅಂದ್ರೆ ಕತ್ಲೆ ಮಾಡೋ ಕತ್ಲಾಗಿ ಹೋಗ್ಬಿಡ್ತದೆ. ನಮಗೆ ಕೂರ್ಬೇಕು ಸರ್. ಅದು 7 ಅವರ್ ಆಡ್ತದೋ 13 ಅವರ್ ಆಡ್ತದೋ, ಅಕ್ಕಿ ಕೂರ್ಬೇಕು. ರೇಖೆ ತೋರಿಸ್ಕೊಡಿ. ತುಂಬಾ ಒಳ್ಳೆ ರಿಸಲ್ಟ್ ಸರ್. ಇದ್ರಲ್ಲೆಲ್ಲ ಗರಿ ಹೊಡೆದ್ಬಿಟ್ಟು ಬೇರೆ ಬೇರೆದಕ್ಕೆ ಒಂದೊಂದು ಪುಟ್ ಮಾಡ್ಕೊಂಡ್ಬಿಟ್ರು ಅಕ್ಕಿ ಆಡ್ತದೆ ಸರ್. ಇದಕ್ಕೆ ಈ ಗಂಡು ಹುಡುಕಿದೀನಿ ಸರ್ ಇನ್ನೊಂದು ಇದಕ್ಕೆ. ಬಿಡಿ ಸರ್ ಟೈಲ್ ನೋಡಿ. ಫಸ್ಟ್ ನೀವು ತಂದಿದ್ದು ಸರ್ ಆಕ್ಚುಲಿ ಬಂದು ಫಸ್ಟ್ ನೀವು ತಂದಿದ್ದು ಈ ಜೊತೆ ಸರ್. ಇದೇ ಮೇನ್ ಜೊತೆ ಸರ್. ಈ ಜೊತೆಲಿ ಪಟ 1-2 ಪಟ ಗೌರಿಪಳ್ಳಿಯಲ್ಲಿ ಸೀಲ್ಗೂ ಆಡ್ತು ಸರ್. ಒಂದು 12 ಅವರ್ ಚಿಲ್ಲರೆ ಆಡ್ತು. ಇನ್ನೊಂದ್ ಜೊತೆ 11 ಅವರ್ ಸೀಲ್ಗೂ ಆಡ್ತು. ಇನ್ನೊಂದು ಕೂರ್ಲಿಲ್ಲ. ಆಗ ಏನ್ ಮಾಡಿದ್ವಿ, ನಾನು ಅವ್ರು ಹುಡುಕಿ ಈ ಹೆಣ್ಣು ತಗೊಂಡ್ಬಂದ್ಬಿಟ್ಟು ಈ ಹೆಣ್ಣು ಮಾಡಿ ಸರ್. ಈ ಹೆಣ್ಣು ಹೆಣ್ಣು ಗಂಡಿಗೆ ಆ ಗಂಡಿಗೆ ಆ ಬಾಡಿ ಪ್ಯಾಟರ್ನ್ ಸ್ವಲ್ಪ ಶಾರ್ಟ್ ನೋಡೋಣ ತಿದ್ದೋಣ ಅಂದ್ಬಿಟ್ಟು ಶೇಪ್ನೇ ಚೇಂಜ್ ಮಾಡಿಬಿಟ್ಟೆ. ಅವಾಗ ಒಳ್ಳೆ ರಿಸಲ್ಟ್ ಸಿಕ್ತು ಸರ್. ಓಕೆ ಓಕೆ ಅಣ್ಣ, ಒಳ್ಳೆ ತೆರಾವಲ್ ಜೊತೆ. ಹೌದೌದು, ನಮ್ಗೆ ತುಂಬಾ ಇಷ್ಟ ಸರ್. ಯಾವತ್ತು ಮೋಸ ಇಲ್ಲ ಸರ್. ಕಲ್ಲರ್ಗೆ 10 ಅವರ್ ಅಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಸರ್. ಇದರಲ್ಲೂ ತುಂಬಾ ಪಟ್ಟ ಹೊಡೆದಿಟ್ಟಿದ್ದೀನಿ ಸರ್. ಓಕೆ ಓಕೆ, ನೆಕ್ಸ್ಟ್ ಪೇಜ್ ತೋರಿಸ್ಕೊಡಿ ಅಣ್ಣ. ಈಗೊಂದು ತೆರಾವಲ್ ಗಂಡು ಇಟ್ಕೊಂಡಿದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ನಮ್ಮ ಹತ್ರ ಸ್ವಲ್ಪ ಹಳೆ ಗಂಡು, ನಮ್ಮ ಅಣ್ಣ ಕೊಟ್ಟಿದ್ದು, ಗಿರೀಶ್ ಅಂತ ಹೇಳಿ. ತುಂಬಾ ಒಳ್ಳೆ ಅಕ್ಕಿ ಸರ್ ಇದು. ಇದ್ರ ಮಗ ಸೀಲಿಗೆ ಬಿಟ್ಟಿದ್ದೆ ನಾನು. ಇದ್ರ ಪಟ್ಟಗಳು ಏನಂದ್ರೆ ಸರ್ ಕೂರ್ಸಕ್ಕಾಗಲ್ಲ, ಹೆವಿ ಬಾಜಿ, ತುಂಬಾ ಹೆವಿ ಬಾಜಿ ಸರ್. ಇದ್ರಲ್ಲಿ ಈ ಹೆಣ್ಣಿಗೆ ಬಂದ್ ಬಿದ್ಬಿಟ್ಟು ಫಸ್ಟ್ ಸೀಲ್ಗೆ ನೋಡಿ ಅಲ್ಲಿ ಫೋಟೋಲ್ ಇರ್ಬೋದು. ಮಳೆ ಸರ್, ದಸ್ತಾ ಮಾಡಿದಾಗ ಮಳೆ ಎಲ್ಲ ಹೇಳಿದ್ದು ಚಾನ್ಸ್ ತಗೊಳ್ಳಿ ಅಂತ. ನಮಗ್ ಗೊತ್ತಿತ್ತು ಆಡುತ್ತೆ ಅಂತ. ರೋಲ್ ಆಗೋಗಿತ್ತು. ನನ್ನ ಫ್ರೆಂಡ್ ಸುನಿ ಅಂತ ಹೇಳಿದ್ನಲ್ಲ ಸರ್, ನಾಗಾರ್ಜುನ, ಅವನು ನಾನು ತಿದ್ಬಿಟ್ಟು ಬಿಟ್ವಿ ಅಕ್ಕಿ. ಇದು ಇದ್ರ ಮಗನ ಒಳ್ಳೆ ರಿಸಲ್ಟ್ ಇತ್ತು ಸರ್. ಬಾಲದಲ್ಲಿ ತಂತಿಯಲ್ಲಿ ನುಲ್ದ್ರು ಅಕ್ಕಿ 12 ಅವರ್ ಆಡ್ತಿತ್ತು ಅಂತ ಒಳ್ಳೆ ಬರ್ಡು. ಹೋದ ವರ್ಷ ಶಿಖರ ಎತ್ಕೊಂಡು ಹೋಗಿ ಫ್ರೆಂಡ್ಸ್. ಈಗ ಇದ್ರಲ್ಲಿ ಇದೆಯಲ್ಲ ಪಿಲಾಂಕ ರೇಗ್ದಾರ್, ಇವೆರಡಕ್ಕೆ ಬಂದಿರೋ ಅಕ್ಕಿ ಆಡಿರೋ ಅಕ್ಕಿ. ಇದು ಹೋದ ವರ್ಷ ಸೀಸನ್ ಅಲ್ಲಿ ಆಡಿಸ್ಬೇಕಾದ್ರೆ ಶಿಖರ ಹೊಡ್ಕೊಂಡು ಹೋಗಿದೆ. ಈಗ ಅಕ್ಕಿ ಆಡಿರೋ ಅಕ್ಕಿ ಇಲ್ಲ ಸರ್. ಗ್ಯಾರಂಟಿ ಅದು ಉಳಿದಿದ್ರೆ ಅದು ನೆಕ್ಸ್ಟ್ ಉಡಾನ್ ಒಳ್ಳೆ ಲಾಂಗ್ ಟೈಮ್ ಮಾಡ್ತಿತ್ತು ಸರ್. ಶಿಖರ ಎತ್ಕೊಂಡು ಹೋಗ್ಬಿಡ್ತು ತುಂಬಾ ಸರ್. ಆ ವರ್ಷ ನಾನು ಫುಲ್ ಬಗ್ಬಿಟ್ಟೆ ಸರ್. ನಾನು ಫುಲ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಇದೇ ಜೊತೆದು, ಇದೇ ಜೊತೆಗೆ ಅದು ಬಂದಿರ. ಇದೇ ಜೊತೆ ಸರ್. ಅದಾದ್ಮೇಲೆ ಸರ್ ಈ ಜೊತೆಲಿ ಉಡಾನ್ ಹೆಂಗ್ ಆಡ್ತಿ ಈ ಅಕ್ಕಿ ಸರ್? ಬಾಜಿ ಬರೋವರೆಗೂ ಅಲ್ಲಿ ಇಲ್ಲಿ ಬಿದ್ದೋಗೋದು ಸರ್. ತುಂಬಾ ನಾವಂತೂ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ ಸರ್. ಕೆರೆ ಹತ್ರ ಎಲ್ಲ ತಗೊಂಡೋಗಿ ಹಾಕೋದು, ಯಾರು ಹೇಳಿದ್ರು ಕೇಳೋದು, ಆತರ ಎಲ್ಲ ಮಾಡಿದ್ವಿ. ಆಮೇಲೆ ನಮ್ದೇ ನ್ಯಾಕಲ್ಲಿ ಹೊಡ್ಕೊಂಬರಕ್ ಶುರು ಮಾಡಿದ್ವಿ. ಅಂದ್ರೆ ನೀವು ಅಕ್ಕಿ ಬಾಜಿ ಓವರ್ ಟೆಂಪರ್ ಬಾಜಿ ಹೆಂಗೆ? ನನಗೆ ಬಾಜಿ ಇರ್ಬೇಕು ಸರ್. ಬಾಜಿ ಇಲ್ಲ ಕಂಟ್ರೋಲ್ ಹೆಂಗ್ ಮಾಡ್ತೀರಾ? ಅಂದ್ರೆ ಕಮ್ಮಿ ಮಾಡಕ್ ಏನ್ ಮಾಡ್ತೀರಾ ಸರ್? ಕಮ್ಮಿ ಇವಾಗ ಸರ್ ಮಾಮೂಲಿ ಎಲ್ಲ ಹೆಂಗ್ ಮಾಡ್ತಾರೆ, ಬಿಳೆ ಸಾಸಿವೆ ಮತ್ತೆ ನೀರಲ್ಲಿ ಯಾವ ತರ ಜೋಡಿಸ್ತೀವಿ ಸರ್. ಮೇನ್ ಅದು ಜೋಡಿಸ್ಬೇಕು ಸರ್. ಇವಾಗ ನಾವು ಪೂರ್ತಿ ಕಡಿಮೆ ಆಗ್ಬಿಟ್ರೆ ಕಷ್ಟ ಸರ್. ಇಲ್ಲಾಂದ್ರೆ ನಾವು ತುಂಬಾ ಓವರ್ ಬಾಜಿ ಇತ್ತಂದ್ರೆ ಸರ್, ಈ ಊಟ ಮಾಡಿದ್ಮೇಲೆ ಸೋಂಪ್ ತಿಂತಿರ್ಲ ಸರ್, ಆ ಸೋಂಪ್ ನೆನ್ಸಿ ಹೊಡೆದ್ಬಿಡ್ತೀವಿ ಸರ್. 1-2 ದಿನದಲ್ಲಿ ತಾಲ್ ಮಾಡ್ಕೊಂಡು ಅಕ್ಕಿ ಆಡ್ಬಿಡ್ತದೆ. ಮತ್ತೆ ತಿರ್ಗಾ ಸರ್ ಬಾಜಿ ಫುಲ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ತಿರ್ಗಾ ನಾವು ಸ್ವಲ್ಪ ಗರಂ ಮಾಡ್ಕೊಳಕ್ಕೆ ಮತ್ತೆ ಸ್ವಲ್ಪ ಮಾಮೂಲಿ ಏನಾಗ್ತಾರೆ ಬಾಜಿ ಜಾಸ್ತಿ ಮಾಡ್ಕೊಳಕ್ ಅದನ್ನ ಹಾಕಂತೀವಿ ಅಷ್ಟೇ ಸರ್, ಬೇರೆ ಏನೇನು ಇಲ್ಲ. ಈ ಜೊತೆಲಿ ಸರ್ ನೆಕ್ಸ್ಟ್ ತಿರ್ಗಾ 1-2 ಪಟ ಮಾಡಿಸಿ ಇಟ್ಟಿದ್ದೀನಿ ಸರ್. ನೆಕ್ಸ್ಟ್ ಗೆ ನೋಡೋಣ. ಅದಾದ್ಮೇಲೆ ಸರ್ ನೋಡೋಣ. ಈ ಗಂಡಿಗೆ ನಂದೇ ಒಂದು ಕಾಯಿಸಲ್ಲಿ ಸರ್ ಇವಾಗ ಒಂದು ಹೆಣ್ಣು ಕಾಯಿಸ್ ಮಾಡಿ ಇದಕ್ಕೆ ಹಾಕ್ತೆ ಸರ್. ಇದಕ್ಕೆ ನಮ್ಮನೇದೇ ಪಟ್ಟ. ಈ ಪಟ್ಟ ಇದಕ್ಕೆ ಹಾಕ್ತೆ, ಒಳ್ಳೆ ರಿಸಲ್ಟ್ ಸರ್. ಡೈರೆಕ್ಟ್ ನನ್ನ ಫ್ರೆಂಡಿಗೆ ಕೊಟ್ಟೆ. ಒಂದು 11 ಅವರ್ ಆಡೈತೆ ಈ ಜೊತೆಗೆ. ನಾನು ಆಕ್ಚುಲಿ ಇಲ್ಲಿ ಏಟ್ ಎತ್ಸಕ್ಕೆ ಟೈಮ್ ಇರ್ಲಿಲ್ಲ ಸರ್. ಅಲ್ಲಿ ಕೊಟ್ಟಿದ್ದೆ 11 ಅವರ್ ಆಡೈತೆ. ನೋಡೋಣ ಸರ್, ನೆಕ್ಸ್ಟ್ ವರ್ಷ ಬಿಡಬೇಕು, ಏನ್ ಮಾಡೋದು ಗೊತ್ತಿಲ್ಲ. ನಮ್ಮ ಹತ್ರ ಕಳ್ಳ ಇಲ್ಲ, ಅಲ್ಲಿದೆ. ಈ ಸರಿ ನಾನು ಮರಿ ಮಾಡಿಸಿದೀನಿ ಸರ್. ಬೆಂಗಳೂರಲ್ಲಿ ಸರ್, ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಹತ್ರ ಒಂದು 11 ಅವರ್ ಅಕ್ಕಿ ಆಡೈತೆ ಸರ್. ಈ ಜೊತೆಗೆ ಅಕ್ಕಿ ಆಡೈತೆ. ಇಲ್ಲಿ ಬಿಟ್ಟಿದ್ದೇನೆ ಸರ್. ಇವಾಗ ನೋಡೋಣ. ನಮಗೆ ಸ್ವಲ್ಪ ಚೀನಿ ಅಂದ್ರೆ ಫೇವರೇಟ್ ಅಲ್ವಾ? ಅದು ಚೀನಿ ಬಂದಿತ್ತು ಚೀನಿ ಬಂದಿತ್ತು. ಒಂದೇ ಮೊಟ್ಟೆ ಇಟ್ಟಿದ್ದೆ ಸರ್. ಅದು ಬಿಳೆಕಣ್ಣೆ ಬಂದೈತೆ. ಬಿಳೆಕಣ್ಣು ಬಂದೈತೆ ಸರ್. ಈ ಜೊತೆಗೆ ಗಂಡು ತಿರಾವಲ್ ಗಂಡು. ತುಂಬಾ ಚೋರಿ ಸರ್, ಒಳ್ಳೆ ಚೋರಿ. ಹೆಂಗೆ ಅಂದ್ರೆ ಸರ್, ಇದು ನಮ್ಮ ಹತ್ರ ಕಳ್ಳ ಸರ್. ಇದು ಬೆಳಗ್ಗೆ ಬಿಟ್ರೆ ಸರ್ ಸಾಯಂಕಾಲ ಕೂರೋದು ಸರ್. ಬಟ್ ಅದು ಇದ್ರ ಬುದ್ಧಿ ಹೆಂಗೆ ಅಂದ್ರೆ ಸರ್, ಒಂದೇ ಜಾಗ ಅಂದ್ರೆ ಅಲ್ಲೇ ಫಿಕ್ಸ್.
ಅಂದ್ರೆ ಕುಯ್ದ್ರೂ ಬೇರೆ ಕಡೆ ಕೂರ್ಸಕ್ಕಾಗಲ್ಲ ಜೊತೆ ಬಿಟ್ಟು ಅಲ್ಲಾಡಲ್ಲ ಸರ್. ಅದಂತೂ ಭಾರಿ ಒಳ್ಳೆ ಆ ನಿಗಾ ನೋಡಿ ಸರ್. ನಾವು ಆ ಎಣ್ಣಲ್ಲಿ ಸ್ವಲ್ಪ ನಿಗಾ ಕಡಿಮೆ ಸರ್. ಅದ್ರಲ್ಲಿ ಯಾವುದೇ ಪಟ ಮಾಡಿಸಿದ್ರು ಸ್ವಲ್ಪ ಟವರ್ ಹತ್ ಬಿಡ್ತದೆ ಸರ್ ಅದು ಹೆಣ್ಣು. ಆ ಹೆಣ್ಣು ಬಂದ್ಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿರೋದು. ಇದಕ್ಕೆ ಸೆಟ್ ಆಗಿರೋ ಹೆಣ್ಣು ತೋರಿಸಿ. ಫಸ್ಟ್ ಸೆಟ್ ಮಾಡಿದ್ರಲ್ಲ ನೀವು, ಕಣ್ ತೋರಿಸಿ ಸರ್. ಈ ಹೆಣ್ಣು ಬಂದ್ಬಿಟ್ಟು ಇಲ್ಲಿ ಮೊಸಳೆ ಹೊಸಳ್ಳಿಲಿ ವೇಣು ಅಂತ ಇದ್ದಾರೆ. ವೇಣು ಅಂತ ಇದ್ದಾರೆ ಮೊಸಳೆ ಹೊಸಳ್ಳಿಲಿ ಹಾಸನಲ್ಲಿ ಸರ್. ಅವ್ರು ಹೋಗಿ ಕೇಳಿದಾಗ ನನಗೆ 2 ಪಟ ಕೊಟ್ರು. ಇದ್ರ ತಂದೆ ತಾಯಿ ಬಂದು ಒಳ್ಳೆ ರಿಸಲ್ಟೆಡ್. ಕೇಳಿದ ತಕ್ಷಣನೇ ಕೊಟ್ರು ಅವ್ರು ನಮ್ಗೆ. ಅದನ್ನ ದೊಡ್ಡದು ಮಾಡಿ ನಾನು ಇದಕ್ಕೆ ಹಾಕೊಂಡೆ ಸರ್. ಒಳ್ಳೆ ರಿಸಲ್ಟ್, ತುಂಬಾ ಚೆನ್ನಾಗಿ ಕೇಳಿಸ್ತದೆ ಸರ್. ಬಟ್ ಇದ್ರಲ್ಲಿ ಏನಂದ್ರೆ ಸರ್, ಬಾಡಿ ಕಡಿಮೆ. ಯಾವಾಗ್ಲೂ ಇಷ್ಟೇ ಬಾಡಿ ಇಟ್ಕೊಳ್ಳೋದು. ಇದು ಮೈ ಕಟ್ಟೆ ಬರಲ್ಲ ಸರ್. ಅದಕ್ಕೆ ನಾವು ಸ್ವಲ್ಪ ಡಬಲ್ ಬಾಡಿ ಇರೋದನ್ನ ಜೊತೆ ಮಾಡ್ಕೊಂಡು ಮಾಡಿದ್ವಿ. ಅದು ಒಳ್ಳೆ ರಿಸಲ್ಟ್ ಸಿಕ್ತು. ಆಮೇಲೆ ನೋಡಿದಾಗ ಈ ಜೊತೆ ಹೌದು ಸರ್. ಹೌದು ಸರ್. ಅದು ಪಿಲಾಂಕ ರೇಗ್ದಾರ ಹ್ಞೂ ಸರ್. ಹೌದು, ಪಿಲಾಂಕ ಸಬ್ಜಾ ರೇಗ್ದಾರ್ ಸರ್. ಅದು ಇದಕ್ಕೆ ನೀವೊಂದು ಹೆಣ್ಣು ಸೆಟ್ ಮಾಡೋದು ಅಂತ ಹೇಳಿದ್ರೆ ಅದನ್ನ ಒಂದು ತೋರಿಸ್ಕೊಡಿ. ಇದು ನಿಮ್ಮ ಮನೇಲಿ ಆಗಿದ್ದಕ್ಕೆ? ಹೌದು ಸರ್. ಸ್ವಲ್ಪ ಸರ್ ಅಕ್ಕಿ ಕಡೆ ನಿಗಾ ಕಡಿಮೆ ಮಾಡ್ಬಿಟ್ಟಿದೀನಿ. ನಮ್ಗೆ ಸರ್ ನೋಡಿ, ಹೆಣ್ಗಳೆಲ್ಲ ಈ ತರ ಟೈಲ್ ಇರ್ಬೇಕು ಸರ್. ಚಡಿ ಇರ್ಬೇಕು. ಚಡಿ ಇಲ್ಲ ಅಂದ್ರೆ ನಮ್ಗೆ ಆಗಲ್ಲ ಸರ್. ಯಾಕೆಂದ್ರೆ ಸ್ಪೀಡ್ ಬೇಕು ಸರ್ ಅಕ್ಕಿಗೆ. ಯಾವಾಗ್ಲೂ ಒಂದೇ ಉಡಾನ್ ಮಾಡಕ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಹೆಣ್ಣಲ್ಲಿ ಬೆಂಗಳೂರಲ್ಲಿ ಆಡಿದ್ದೀರಣ್ಣ? ಹೌದು ಸರ್. ಹೌದು. ಈ ಸರಿ ಮಾಡ್ಕೊಟ್ ಕಳಿಸಿದ್ದೆ ಸರ್ ನಾನು. ಒಂದು 11 ಅವರ್ ಆಡೈತೆ ಸರ್. ನೋಡೋಣ ನೆಕ್ಸ್ಟಿಗೆ ಹೆಂಗ್ ಮಾಡ್ತಾರೆ. ಓಕೆ, ಬಿಡಿ ಹೆಣ್ಣಲ್ಲಿ ಹೊಟ್ಟೆ ಗಂಡಿಗೆ 2 ಹೆಣ್ಣು ಸೆಟ್ ಮಾಡಿದ್ರೆ, ಒಂದು ಚೀನಿ ಹೆಣ್ಣು, ಒಂದು ರೇಗ್ದಾರ್ ಪಿಲಾಂಕ ಹೆಣ್ಣು. 2 ಪಿಲಾಂಕಗಳೇ.